ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಸುಮಾರು ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಿದ್ದು ಯಾವ ಟಾಪಿಕ್ ಅಂತಂದ್ರೆ ಹೌಸ್ ವೈಫ್ ಅಥವಾ ಹೋಮ್ ಮೇಕರ್ ಅಥವಾ ಗೃಹಿಣಿಯರು ಮನೆಯಲ್ಲಿ ನಾವು ಯಾವಾಗ್ಲೂ ಇರ್ತೀವಲ್ವಾ. ಸೊ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಮ್ಗೆ ಯೂಸ್ ಆಗುವಂತ ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಿ ಒಂದು ವಿಡಿಯೋನ ಮಾಡಿ ಅಂತ ಹೇಳಿ ಸುಮಾರು ಜನ ಕಾಲ್ ಮಾಡಿ ಹೇಳಿದ್ರು. ಆಮೇಲೆ ಕಾಮೆಂಟ್ ನಲ್ಲೂ ಕೂಡ ತಿಳಿಸಿದ್ರು ಬೇರೆ ಬೇರೆ ವಿಡಿಯೋಗಳನ್ನ ನೋಡುವಾಗ. ಸೊ ಆ ಟಾಪಿಕ್ ಅನ್ನ ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ, ಗೃಹಿಣಿಯರಿಗಾಗಿ ಇಂಗ್ಲಿಷ್. ಇದಿಷ್ಟು ಕಲ್ತ್ರೆ ನೀವು ಡೈಲಿ ಇಂಗ್ಲೀಷ್ನಲ್ಲಿ 100% ಶೋರ್ ಮಾತಾಡ್ಬೋದು. ವಿಡಿಯೋ ತುಂಬಾ ಲೆಂತಿ ಆಗಬಾರ್ದು, ಲೆಂತಿ ಆದ್ರೆ ನಿಮಗೆ ಬೋರ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪಾರ್ಟ್ 1 ಮತ್ತೆ ಪಾರ್ಟ್ 2 ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಟೋಟಲಿ 50 ಸೆಂಟೆನ್ಸ್ಗಳಿದಾವೆ. 50 ಸೆಂಟೆನ್ಸ್ಗಳಲ್ಲಿ ಫಸ್ಟ್ 25 ಸೆಂಟೆನ್ಸ್ಗಳನ್ನ ಪಾರ್ಟ್ 1 ಅಲ್ಲಿ ಡಿಸ್ಕಸ್ ಮಾಡ್ತೇನೆ. ಇದ್ರ ಜೊತೆಗೇನೆ ಪಾರ್ಟ್ 2 ಅನ್ನ ಕೂಡ ಅಪ್ಲೋಡ್ ಮಾಡಿರ್ತೀನಿ. ನೀವು ಅದನ್ನು ಕಂಟಿನ್ಯೂಸ್ ಆಗಿ ನೋಡಿದ್ರಿ ಅಂತಂದ್ರೆ ಒಂದು ಥರೋ ಪಿಕ್ಚರ್ ಸಿಗುತ್ತೆ. ಸೊ ದಟ್ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದನ್ನ ನೀವು ಇಂಗ್ಲೀಷ್ನಲ್ಲಿ ಮಾತಾಡ್ಕೊಳ್ಬಹುದು. ಸೊ 10 ಟಾಪಿಕ್ಸ್ಗಳನ್ನ ಹಾಕೊಂಡಿದ್ದೀನಿ, ಅಥವಾ ಹೆಡ್ಡಿಂಗ್ಸ್ ಅಂತ ಅನ್ಕೊಳ್ಬಹುದು ನೀವು. ಅಂದ್ರೆ ಸಂದರ್ಭಕ್ಕೆ ತಕ್ಕಂಗೆ ಯಾವಾಗ ಯಾವಾಗ ನಾವು ಏನೆಲ್ಲ ಮಾತಾಡಬೇಕಾಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ. ಇಲ್ಲಿ ಫಸ್ಟ್ 5 ಇದಾವೆ, ಜಸ್ಟ್ ಒಂದ್ಸಲಿ ಇದನ್ನ ಗ್ಲಾನ್ಸ್ ಮಾಡ್ಬಿಡಿ. ಕಿಚನ್ ಮತ್ತೆ ಕುಕಿಂಗ್ ಸಂಬಂಧಪಟ್ಟಂಗೆ, ಕ್ಲೀನಿಂಗ್ ಅಂಡ್ ಡಸ್ಟಿಂಗ್, ಲಾಂಡ್ರಿ ಮತ್ತೆ ಕ್ಲಾತ್ಸ್ ಸಂಬಂಧಪಟ್ಟಿದ್ದು, ಗ್ರಾಸರಿ ಅಂಡ್ ಶಾಪಿಂಗ್, ಮ್ಯಾನೇಜಿಂಗ್ ಕಿಡ್ಸ್ ಅಂಡ್ ಸ್ಕೂಲ್. ಈ 5 ಟಾಪಿಕ್ಸ್ಗಳಿಗೆ ಬೇಕಾಗಿರುವಂತ ಅರೌಂಡ್ 25 ಸೆಂಟೆನ್ಸ್ಗಳನ್ನ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತೇನೆ, ಎಲ್ಲಿ ಪಾರ್ಟ್ 1 ಅಲ್ಲಿ. ಅಂಡ್ ಇದ್ರ ಜೊತೆಗೆ ಈ 5 ಟಾಪಿಕ್ಸ್ಗಳಿದಾವೆ. ಈ 5 ಟಾಪಿಕ್ಸ್ಗಳನ್ನ ಪಾರ್ಟ್ 2 ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಅಂದ್ರೆ ಈ ವಿಡಿಯೋ ಜೊತೆಗೆ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನೀವೆರಡನ್ನು ನೋಡ್ಕೊಳ್ಳಿ. ಸೊ ಒಂದನ್ನು ನೋಡಿದ್ರಿ ಅಂತಂದ್ರೆ ಅರ್ಧಂಬರ್ಧ ಆಗ್ಬಿಡತ್ತೆ. ಪಾರ್ಟ್ 1 ಮತ್ತೆ 2 ಎರಡನ್ನು ಕೂಡ ನೀವು ನೋಡಿದ್ರಿ ಅಂತಂದ್ರೆ ಕ್ಲಿಯರ್ಲಿ ನಿಮ್ಗೊಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ದಟ್ ಈ ಅವಶ್ಯಕತೆಗಳಿಗೆ ತಕ್ಕಂಗೆ ಅಥವಾ ಈ ಟಾಪಿಕ್ಗಳಿಗೆ ಸಂಬಂಧಪಟ್ಟಂಗೆ ನೀವು ಯಾವುದೇ ಗ್ರಾಮರ್ ತಲೆ ಬಿಸಿ ಇಲ್ದಂಗೆ, ತುಂಬಾ ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ತಲ್ಲ, ಸಿಂಪಲ್ ಆಗಿ ಒಂದಷ್ಟು ಸೆಂಟೆನ್ಸ್ಗಳನ್ನ ನೆನ್ಪಿಟ್ಕೊಂಡು 100% ಯು ಕ್ಯಾನ್ ಸ್ಪೀಕ್. ಸೊ ಶುರು ಮಾಡೋಣ. ಮೊದಲನೇದು ಇವಾಗ ದಟ್ಸ್ ಅಬೌಟ್ ಕಿಚನ್ ಅಂಡ್ ಕುಕಿಂಗ್. ಅಡುಗೆ ಮನೆ ಮತ್ತೆ ಅಡುಗೆಗೆ ಸಂಬಂಧಪಟ್ಟಂಗೆ ರೆಗ್ಯುಲರ್ ಆಗಿ ಅಥವಾ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋ ಸೆಂಟೆನ್ಸ್ಗಳು ಯಾವ್ಯಾವು ಮತ್ತು ಅದನ್ನ ಹೆಂಗೆ ಹೇಳ್ಬೇಕು ಅನ್ನೋವಂಥದ್ದು. ಮೊದಲನೇದು ನೋಡಿ, ದ ಮಿಲ್ಕ್ ಈಸ್ ಬಾಯ್ಲಿಂಗ್ ಓವರ್, ಟರ್ನ್ ಡೌನ್ ದ ಗ್ಯಾಸ್. ಸೊ ಇಲ್ಲೇನಾಗ್ತಾ ಇದೆ, ಹಾಲು ಹುಕ್ಕೋಗ್ತಾ ಇದೆ, ಅದನ್ನ ಉರಿಯನ್ನ ಕಡಿಮೆ ಮಾಡಿ, ಫ್ಲೇಮ್ ಅನ್ನ ಕಡಿಮೆ ಮಾಡಿ, ಸಿಮ್ಗಿಡಿ ಅಂತ ಹೇಳ್ತೀವಲ್ಲ. ಸೊ ಅದನ್ನ ಹೇಳ್ಬೇಕಾದ್ರೆ ನೋಡಿ, ಮಿಲ್ಕ್ ಈಸ್ ಬಾಯ್ಲಿಂಗ್ ಓವರ್, ಹಾಲು ಉಕ್ಕಿ ಹರಿಯುತ್ತಿದೆ, ಗ್ಯಾಸ್ ಅನ್ನ ಸಿಮ್ನಲ್ಲಿ ಅಥವಾ ಕಡಿಮೆ ಮಾಡಿ ಅಂತ ಹೇಳಿ. ಸೊ ಸಿಮ್ ಅಂತ ಮೆನ್ಷನ್ ಮಾಡಿಲ್ಲ ಇಂಗ್ಲಿಷ್ ನಲ್ಲಿ, ಟರ್ನ್ ಡೌನ್ ಅಂತ ಇದೆ. ಸೊ ಟರ್ನ್ ಅಪ್, ಟರ್ನ್ ಡೌನ್. ಸೊ ಜಾಸ್ತಿ ಮಾಡೋದನ್ನ ಟರ್ನ್ ಅಪ್ ಅಂತೀವಿ, ಕಡಿಮೆ ಮಾಡೋದನ್ನ ಟರ್ನ್ ಡೌನ್ ಅಂತೀವಿ. ಓಕೆನಾ? ಸೊ ಹಾಗಾಗಿ ಉರಿಯನ್ನ ಕಡಿಮೆ ಮಾಡು, ಆ ಫ್ಲೇಮ್ ಅನ್ನ ಕಡಿಮೆ ಮಾಡು ಅಂತ ಹೇಳ್ಬೇಕಾದ್ರೆ ಟರ್ನ್ ಡೌನ್ ಅಂತ ಹೇಳ್ಬೇಕು ನೀವು. ಅಂಡ್ ಹೆಂಗ್ ಕಲ್ತ್ಕೊಳ್ಳೋದು ಅಂತಂದ್ರೆ, ಈ ಸೆಂಟೆನ್ಸ್ ನಲ್ಲಿ ಜಸ್ಟ್ ನಾನು ಮಿಲ್ಕ್ ಅನ್ನು ಮಾತ್ರ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ, ದ ಮಿಲ್ಕ್ ಈಸ್ ಬಾಯ್ಲಿಂಗ್ ಓವರ್ ಅಂತ ಹೇಳಿ. ಸೊ ಅಲ್ಲಿ ಹಾಲಿದ್ರೆ ಮಿಲ್ಕ್ ಅಂತ ಹಾಕೊಳ್ಳಿ, ಅಥವಾ ಸಾಂಬಾರ್ ಅಥವಾ ರಸಮ್, ಅಥವಾ ನೀವು ಯಾವ್ದನ್ನ ಸ್ಟವ್ ಮೇಲೆ ಇಟ್ಟಿದ್ದೀರಿ, ಯಾವ್ದು ಬಾಯ್ಲ್ ಆಗ್ತಾ ಇದೆ ಅಥವಾ ಉಕ್ಕು ಬರ್ತಾ ಇದೆ, ಅದನ್ನ ವರ್ಡನ್ನ ನೀವು ಇಲ್ಲಿ ರೀಪ್ಲೇಸ್ ಮಾಡ್ಕೊಂಡ್ರಿ ಅಂತಂದ್ರೆ ಪ್ಯಾಟರ್ನ್ ವಿಲ್ ಬಿ ಸೇಮ್. ಸೊ ದಟ್ ಈಸ್ ಹೌ ಯು ಆರ್ ಸಪೋಸ್ ಟು ಲರ್ನ್ ನ್ಯೂ ಥಿಂಗ್ಸ್ ಆರ್ ನ್ಯೂ ಸೆಂಟೆನ್ಸಸ್. ಓಕೆ, ಚಾಪ್ ದ ವೆಜಿಟೇಬಲ್ಸ್ ಫೈನ್ಲಿ ಫಾರ್ ದ ಕರ್ರಿ. ಪಲ್ಯಕ್ಕೆ ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಚಿ. ಆಕ್ಚುಲಿ ಕರ್ರಿ ಇದೆ, ಇದು ಸಾಂಬಾರು ಆಗುತ್ತೆ. ಸೊ ಇಲ್ಲಿ ಚಾಪ್ ಅಂತ ಹೇಳ್ಬೇಕು, ವೆಜಿಟೇಬಲ್ಸ್ ಅಂತ ಬಂದಾಗ ಕಟ್ ಅಂತ ಹೇಳ್ಬಾರ್ದು. ಓಕೆನಾ? ಸೊ ಚಾಪಿಂಗ್ ವೆಜಿಟೇಬಲ್ಸ್, ಅದನ್ನ ಕಟ್ ಮಾಡಿ ಅಂತ ಹೇಳಿ. ಫುಡ್ ನೀಡ್ಸ್ ಅ ಲಿಟಲ್ ಮೋರ್ ಸಾಲ್ಟ್. ಅಡಿಗೆಗೆ ಇನ್ನೂ ಸ್ವಲ್ಪ ಉಪ್ಪು ಬೇಕಾಗಿದೆ ಅಥವಾ ಬೇಕು ಅಂತ ಹೇಳಿ. ನಾನು ಓವರ್ ಆಲ್ ಆಗಿ ಅಡುಗೆ ಅಂತ ಇರೋದ್ರಿಂದ ಇಲ್ಲಿ ಫುಡ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ನಾರ್ಮಲಿ ನಾವು ಹೇಳ್ಬೇಕಾದ್ರೆ ಉಪ್ಪಿಟ್ಟಿಗೆ ಉಪ್ಪು ಬೇಕಾಗಿತ್ತು, ಅಥವಾ ಸಾಂಬಾರಿಗೆ ಉಪ್ಪು ಬೇಕಾಗಿತ್ತು, ಅಥವಾ ಚಿತ್ರಾನ್ನಕ್ಕೆ ಪಲಾವ್ಗೆ ಇನ್ನೂ ಉಪ್ಪು ಸಾಕಾಗಿಲ್ಲ, ಅಥವಾ ಖಾರ ಬೇಕಾಗಿತ್ತು, ಹಿಂಗೆ ಹೇಳ್ತೀವಲ್ಲ. ಸೊ ನಾವು ಯಾವ ಪ್ರಿಫರಬಲಿ ಪರ್ಟಿಕ್ಯುಲರ್ ಆಗಿ ಅಡುಗೆ ಬಗ್ಗೆ ಮಾತಾಡ್ತಾ ಇದೀವೋ ಅಥವಾ ಐಟಮ್ ಬಗ್ಗೆ ಮಾತಾಡ್ತಾ ಇದೀವೋ ಅದನ್ನಿಲ್ಲಿ ಹಾಕೊಂಡು ದಟ್ ನೀಡ್ಸ್ ಲಿಟಲ್ ಮೋರ್ ಸಾಲ್ಟ್ ಅಂದ್ರೆ ಅದಕ್ಕಿನ್ನೂ ಉಪ್ಪು ಬೇಕಾಗಿತ್ತು ಅಂದ್ರೆ ಅದು ಸಪ್ಪೆ ಇದೆ ಅಂತ ಹೇಳಿ. ಸೊ ಸಪ್ಪೆ ಇದೆ ಅಂತಂದ್ರೆ ಉಪ್ಪು ಬೇಕಾಗಿದೆ ಅಂತ ಹೇಳಿ, ಉಪ್ಪು ಬೇಕಾಗಿದೆ ಅಂದ್ರೆ ಸಪ್ಪೆ ಇದೆ ಅಂತ ಹೇಳಿ. ಸೊ ಕನ್ನಡದಲ್ಲಿ ಎಕ್ಸಾಕ್ಟ್ಲಿ ಹಿಂಗೆ ಅಂತ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಲ್ಲ. ಸೊ ಈ ತರದ ಪ್ಯಾಟರ್ನ್ ನೀವು ಫಾಲೋ ಮಾಡ್ಕೋಬೇಕಾಗುತ್ತೆ. ಉಪ್ಪಿದ್ರೆ ಉಪ್ಪು ಹಾಕೊಳ್ಳಿ, ಅಥವಾ ಸಕ್ಕರೆ ಬೇಕಿತ್ತು, ಸ್ವೀಟ್ ಬೇಕಾಗಿತ್ತು, ಯಾವ್ದಾದ್ರು ಸ್ವೀಟ್ ಮಾಡಿದಾಗ ಅಂತಂದ್ರೆ ಅದನ್ನ ಹಾಕೊಳ್ಳಿ, ಆ ತರದಿಂದ ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ದೆನ್ ವಾಟ್ ಶುಡ್ ಐ ಕುಕ್ ಫಾರ್ ಲಂಚ್ ಟುಡೇ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಏನ್ ಅಡಿಗೆ ಮಾಡ್ಲಿ ಅಂತ ಯಾರನ್ನಾದ್ರೂ ಕೇಳುವಾಗ ಅಯ್ಯೋ ಏನ್ ಮಾಡ್ಲಿ ಅಂತ ಕೇಳ್ತೀವಲ್ಲ. ಸೊ ನಾನು ಜಸ್ಟ್ ಲಂಚ್ ಅನ್ನು ಮಾತ್ರ ಹಾಕಿದ್ದೀನಿ ಇಲ್ಲಿ. ನೀವು ಲಂಚ್ ಜಾಗದಲ್ಲಿ ಡಿನ್ನರ್ ಅಥವಾ ಬ್ರೇಕ್ಫಾಸ್ಟ್ ಏನನ್ ಬೇಕಾದ್ರೂ ಹಾಕೊಳ್ಬಹುದು. ಯಾವ್ದನ್ನ ಕೇಳ್ತಾ ಇರ್ತೀರಾ, ಯಾವ ಸಮಯದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಅಂಡ್ ನೆಕ್ಸ್ಟ್ ಬಂದ್ರೆ, ಸೋಕ್ ದ ರೈಸ್ ಫಾರ್ 30 minutes ಬಿಫೋರ್ ಕುಕಿಂಗ್. ಅಡಿಗೆ ಮಾಡೋ ಮುನ್ನ ಅಕ್ಕಿಯನ್ನು 30 ನಿಮಿಷ ನೆನೆಸಿಡಿ. ಸೊ ಸೋಕ್ ಅಂದ್ರೆ ನೆನೆಸುವಂಥದ್ದು. ಸೊ ಇಲ್ಲಿ ರೈಸ್ ಇದೆ ಅಂತಂದ್ರೆ ರೈಸ್ ಅನ್ನು ಸೋಕ್ ಮಾಡಿ ಅಂತ ಹೇಳ್ತೀವಿ, ಅಥವಾ ಬೇರೆ ಇನ್ನೇನಾದ್ರೂ ಸೋಕ್ ಮಾಡ್ತಾ ಇದೀವಿ ಅಂತಂದ್ರೆ ಯಾವ ಐಟಮ್ ಅನ್ನ ಸೋಕ್ ಮಾಡ್ಬೇಕು ಅಂತ ಹೇಳ್ತೀವಲ್ಲ. ಸೊ ಆ ವರ್ಡ್ ಅನ್ನ ಇಲ್ಲಿ ರೀಪ್ಲೇಸ್ ಮಾಡ್ಕೊಂಡ್ರಿ ಅಂತಂದ್ರೆ ಪ್ಯಾಟರ್ನ್ ಸೇಮ್ ಹಾಗೆ ಇರುತ್ತೆ. ಸೋಕ್ ಅಂದ್ರೆ ನೆನೆಸುವಂಥದ್ದು, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಈ 5 ಸೆಂಟೆನ್ಸ್ಗಳಾಗಿತ್ತು ದರ್ ಅಬೌಟ್ ಕಿಚನ್ ಅಂಡ್ ಕುಕಿಂಗ್, ಅಡಿಗೆ ಮನೆ ಮತ್ತೆ ಅಡಿಗೆ ಮಾಡೋದಕ್ಕೆ ಸಂಬಂಧಪಟ್ಟಂತ ಸೆಂಟೆನ್ಸ್ಗಳು. ಲೆಟ್ಸ್ ಮೂವ್ ಆನ್ ಟು ಸೆಕೆಂಡ್ ಒನ್. ಸೆಕೆಂಡ್ ಸೆಕ್ಷನ್ ಬಂದ್ರೆ ಇಟ್ಸ್ ಅಬೌಟ್ ಕ್ಲೀನಿಂಗ್ ಅಂಡ್ ಡಸ್ಟಿಂಗ್. ಸೊ ಸ್ವಚ್ಛತೆಯನ್ನ ಮೇಂಟೈನ್ ಮಾಡೋದು ಮನೆಯಲ್ಲಿ, ಅದು ಕಸ ಓಡಿಸೋದು, ಧೂಳು ಹೊಡಿಯೋದು ಅಥವಾ ನೆಲ ಒರೆಸೋದು ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟಂಗೆ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡುವಂತ ಒಂದಷ್ಟು ಸೆಂಟೆನ್ಸ್ಗಳು. ಸೊ ಯು ಕ್ಯಾನ್
ಗೆಟ್ ದಿ ಸೆಂಟೆನ್ಸಸ್. ಐ ನೀಡ್ ಟು ಸ್ವೀಪ್ ಅಂಡ್ ಮಾಪ್ ದ ಲಿವಿಂಗ್ ರೂಮ್ ಫ್ಲೋರ್. ನಾನು ಲಿವಿಂಗ್ ರೂಮ್ ನೆಲವನ್ನು ಗುಡಿಸಿ ಒರೆಸಬೇಕು. ಲಿವಿಂಗ್ ರೂಮ್ ಇನ್ ದ ಸೆನ್ಸ್ ಹಾಲ್ ಅನ್ನೋ ಸೆನ್ಸ್ ಅಲ್ಲಿ ತಗೋತೀವಿ. ಸೊ ನಾನು ಲಿವಿಂಗ್ ರೂಮ್, ನೀವು ಹಾಲ್ ಬಗ್ಗೆ ಮಾತಾಡ್ತಿದ್ವಿ ಅಂತಂದ್ರೆ ಅಥವಾ ಗೊತ್ತಾಗಿಲ್ಲ ಅಂತಂದ್ರೆ ಹಾಲ್ ಅಂತಾನೆ ಹಾಕೊಳ್ಳಿ, ನಾಟ್ ನೆಸೆಸರಿಲಿ ಲಿವಿಂಗ್ ರೂಮ್, ಅಥವಾ ರೂಮ್ ಅಂತಾನೋ, ಐ ಮೀನ್ ಬೆಡ್ರೂಮ್ ಅಂತಾನೋ, ಕಿಚನ್ ಅಂತಾನೋ. ಸೊ ಯಾವ್ದನ್ನ ನೀವು ಅದನ್ನ ನೆಲವನ್ನ ಒರೆಸಿ ಅಥವಾ ಕಸವನ್ನ ಗುಡಿಸ್ಬೇಕಾಗತ್ತೆ, ಅದನ್ನ ಅಲ್ಲಿ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ಸೆಂಟೆನ್ಸ್ ಪ್ಯಾಟರ್ನ್ ಹೀಗೆ ಇರುತ್ತೆ. ಸೊ ಸ್ವೀಪ್ ಅಂದ್ರೆ ಗುಡಿಸೋದು, ಮಾಪ್ ಅಂದ್ರೆ ಒರೆಸೋದು. ಮಾಪ್ ಎಲ್ಲ ಬರುತ್ತೆ ನೋಡಿ, ಕಸ ಒರೆಸೋದು, ಸ್ಟಿಕ್ ಅದೆಲ್ಲ ಇದೆಯಲ್ಲ ಅದು. ಸೊ ಮಾಪಿಂಗ್ ಅಂದ್ರೆ ಒರೆಸುವಂಥದ್ದು. ದರ್ ಇಸ್ ಅ ಲಾಟ್ ಆಫ್ ಡಸ್ಟ್ ಆನ್ ದ ಟಿವಿ ಸ್ಟ್ಯಾಂಡ್. ಟಿವಿ ಸ್ಟ್ಯಾಂಡ್ ಮೇಲೆ ತುಂಬಾ ಧೂಳು ಕುಳಿತಿದೆ. ಸೊ ಇಲ್ಲಿ ಟಿವಿ ಸ್ಟ್ಯಾಂಡ್ ಬಗ್ಗೆ ಮಾತಾಡ್ತಿದ್ರೆ ಟಿವಿ ಸ್ಟ್ಯಾಂಡ್ ಅನ್ನು ಹಾಕೊಳ್ಳಿ. ಫ್ರಿಜ್ ಇದೆ ಅಂತಂದ್ರೆ ಫ್ರಿಜ್ ಮೇಲೆ ಫ್ರಿಜ್ ಅನ್ನು ಹಾಕೊಳ್ಳಿ, ಅಥವಾ ಯಾವುದೋ ಒಂದು ಕಬೋರ್ಡ್ ಇದೆ ಅಂತಂದ್ರೆ ಅದನ್ನ ಹಾಕೊಳ್ಳಿ. ಸೊ ಎಲ್ಲಿ ಧೂಳು ಇದೆಯಲ್ಲ, ಸೇಮ್ ಪ್ಯಾಟರ್ನ್, ದರ್ ಈಸ್ ಲಾಟ್ ಆಫ್ ಡಸ್ಟ್ ಆನ್ ಸೋ ಅಂಡ್ ಸೋ. ಇದ್ರ ಮೇಲ್ಗಡೆ ನೀವು ಇಲ್ಲಿ ಟಿವಿ ಇರೋ ಜಾಗದಲ್ಲಿ, ಸೊ ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀರಾ ಅಥವಾ ಎಲ್ಲಿ ಧೂಳಿದೆ ಅಂತ ಮಾತಾಡ್ತಿರಲ್ವಾ, ಅದನ್ನ ರೀಪ್ಲೇಸ್ ಮಾಡ್ಕೊಂಡ್ರಿ ಅಂತಂದ್ರೆ ಪ್ಯಾಟರ್ನ್ ವಿಲ್ ಬಿ ದ ಸೇಮ್. ನೆಕ್ಸ್ಟ್, ಚೇಂಜ್ ದ ಬೆಡ್ ಶೀಟ್ಸ್ ಅಂಡ್ ಪಿಲ್ಲೋ ಕವರ್ ಟುಡೇ. ಇವತ್ತು ಬೆಡ್ಶೀಟ್ ಮತ್ತೆ ದಿಂಬಿನ ಕವರ್ಗಳನ್ನು ಬದಲಾಯಿಸಿ ಅಂತ ಹೇಳುವಾಗ, ಸೊ ನೆನ್ಪಿಟ್ಕೊಳ್ಳಿ, ಇದು ಬೆಡ್ಶೀಟ್ಸ್ ಅಂಡ್ ಪಿಲ್ಲೋ ಕವರ್ಸ್. ಪಿಲ್ಲೋ ಕವರ್ಸ್ ಅಂದ್ರೆ ಪಿಲ್ಲೋ ಮೇಲೆ ಒಂದು ನಾವು ಕವರ್ ಹಾಕಿರ್ತೀವಲ್ಲ, ಕವರ್ ಇನ್ ದ ಸೆನ್ಸ್ ಬಟ್ಟೆ ಕವರ್ ಅನ್ನು ಹಾಕಿರುವಂತದ್ದು. ಅದನ್ನ ತೆಗೆದು ಅವಾಗ ಫ್ರೀಕ್ವೆಂಟ್ ಆಗಿ ವಾಶ್ ಮಾಡಿ ಬೇರೆದನ್ನ ರೀಪ್ಲೇಸ್ ಮಾಡ್ತೀವಲ್ಲ, ಸೊ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಸೊ ಯು ಸಪೋಸ್ ಟು ಸೇ ಲೈಕ್ ದಿಸ್: ಪುಟ್ ದ ಟ್ರಾಶ್ ಬ್ಯಾಗ್ ಇನ್ ಟು ದ ಡಸ್ಟ್ಬಿನ್ ಔಟ್ಸೈಡ್. ಕಸದ ಚೀಲವನ್ನು ಹೊರಗಿರುವ ಡಸ್ಟ್ಬಿನ್ಗೆ ಹಾಕಿ. ಟ್ರಾಶ್ ಬ್ಯಾಗ್ ಅಂದ್ರೆ ಈ ಡಸ್ಟ್ಬಿನ್ ಒಳಗಡೆ ಒಂದು ಬ್ಲಾಕ್ ಕವರ್ ಅನ್ನು ಹಾಕೊಳ್ತೀವಿ ನೋಡಿ. ಎಲ್ಲರೂ ಮನೇಲಿ ಯೂಸ್ ಮಾಡ್ತಾರೆ ಅಂತೇನಿಲ್ಲ, ಕೆಲವೊಂದು ಮನೇಲಿ ಯೂಸ್ ಮಾಡ್ತಾರೆ, ಕೆಲವೊಂದು ಮನೇಲಿ ಯೂಸ್ ಮಾಡಲ್ಲ. ಸೊ ಒಂದು ಡಸ್ಟ್ಬಿನ್ ಇರುತ್ತೆ, ಅದ್ರ ಒಳಗಡೆ ನಾವು ಬ್ಲಾಕ್ ಕವರ್ ಅನ್ನ ಹಾಕಿ ಅದನ್ನ ಹಿಂಗೆ ಮೇಲ್ಗಡೆ ಎಲ್ಲ ಹಿಂಗೆ ಮಾಡಿ ಬಿಟ್ಟಿರ್ತೀವಿ. ಅದು ಒಂದ್ಸಲಿ ಫಿಲ್ ಆಯ್ತು ಅಂತಂದ್ರೆ ಕವರನ್ ಮಾತ್ರ ನಾವು ತೆಗೆದ್ಬಿಟ್ಟು ಬೇರೆ ಕಡೆ ಇನ್ನೊಂದು ಕಡೆ ಡಂಪ್ ಮಾಡ್ತೀವಿ, ಅಥವಾ ಕಸದ ಗಾಡಿ ಬಂದ್ರೆ ಅಲ್ಲೇ ಹಾಕ್ತಿವಿ, ಅವ್ರವ್ರ ಮನೆ ಮತ್ತೆ ಊರು ಅನ್ಕೊಳ್ಳೋಕೆ ತಕ್ಕ ಹಾಗೆ. ಸೊ ಅದ್ರ ಬಗ್ಗೆ ಮಾತಾಡುವಾಗ ಹೀಗೆ ಹೇಳ್ಬೇಕು. ಅಂಡ್ ನೆಕ್ಸ್ಟ್ ಅಂದ್ರೆ ಥ್ರೋ ಅವೇ ದ ಎಕ್ಸ್ಪೈರ್ಡ್ ಐಟಮ್ಸ್ ಫ್ರಮ್ ದ ಫ್ರಿಜ್. ಫ್ರಿಜ್ ನಲ್ಲಿರುವ ಅವಧಿ ಮುಗಿದ ಅಥವಾ ಹಾಳಾಗಿರೋ ವಸ್ತುಗಳನ್ನು ಎಸೆದು ಬಿಡಿ ಅಂತ ಹೇಳಿ. ಸೊ ಈಗ ಕೆಲವೊಂದು ವಸ್ತುಗಳನ್ನ ಫ್ರಿಜ್ ನಲ್ಲೇ ಇಡಬೇಕಾಗತ್ತೆ ನಾವು, ಐಸ್ ಕ್ರೀಮು ಮತ್ತೆ ಕೆಲವೊಂದು ಆ ತರದ ಐಟಮ್ಸ್ಗಳನ್ನ, ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಅದ್ರ ಒಳಗಡೆ ನಾವು ಅದನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಡ್ಯೂ ಟು ಸಮ್ ರೀಸನ್ಸ್ ಅದನ್ನ ಓವರ್ ಸೈಟ್ ಆಗಿನೋ ಅಥವಾ ಮರ್ತುಬಿಟ್ಟಿನೋ, ಆ ಡೇಟ್ ಆಗೋದಕ್ಕೆ ಮುಂಚೆ ನಾವು ಅದನ್ನ ಯೂಸ್ ಮಾಡಿಲ್ಲ, ಎಕ್ಸ್ಪೈರ್ ಆಗೋಗಿದೆ ಅಂತಂದ್ರೆ ಅಂತ ಐಟಮ್ಸ್ಗಳನ್ನ ಯೂಸ್ ಮಾಡಬಾರ್ದು. ಸೊ ತೆಗೆದ್ಬಿಟ್ಟು ಚೆಕ್ ಮಾಡಿ ಬಿಸಾಕಿ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಹೇಳುವಾಗ ಥ್ರೋ ಅವೇ ದ ಎಕ್ಸ್ಪೈರ್ಡ್ ಐಟಮ್ಸ್ ಫ್ರಮ್ ದ ಫ್ರಿಜ್. ಫ್ರಿಜ್ ಅಲ್ಲಿರುವಂತದನ್ನ, ಎಕ್ಸ್ಪೈರ್ಡ್ ಐಟಮ್ಸ್ಗಳನ್ನ ಅಥವಾ ಹಾಳಾಗಿರುವಂತದನ್ನ ತೆಗೆದು ಬಿಸಾಕಿ ಥ್ರೋ ಅವೇ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲಾಂಡ್ರಿ ಮತ್ತೆ ಕ್ಲಾತ್ಸ್ ಸಂಬಂಧಪಟ್ಟವಂಗೆ. ಸಪ್ರೇಟ್ ದ ವೈಟ್ ಕ್ಲಾತ್ಸ್ ಫ್ರಮ್ ದ ಕಲರ್ಡ್ ಒನ್ಸ್. ಸೊ ನಾರ್ಮಲಿ ಹೋಮ್ ಮೇಕರ್ಸ್ ಅಥವಾ ಗೃಹಿಣಿಯರು ಯಾರು ಇರ್ತಾರಲ್ವಾ, ಬಟ್ಟೆ ವಾಶ್ ಮಾಡುವಾಗ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್. ಈಗ ಬೈ ಚಾನ್ಸ್ ಕಲರ್ಡ್ ಮತ್ತೆ ವೈಟ್ ಎರಡನ್ನೂ ಮಿಕ್ಸ್ ಮಾಡಿ ಮಷಿನ್ಗೆ ಹಾಕಿದ್ರಿ ಅಂತಂದ್ರೆ ಕಲರ್ ಮಿಕ್ಸ್ ಆಗುವಂತ ಅಥವಾ ವೈಟ್ ಬಟ್ಟೆ ಹಾಳಾಗುವಂತ ಚಾನ್ಸ್ ಇರುತ್ತೆ. ಸೊ ನಾರ್ಮಲಿ ಈ ಸೆಂಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ ಅಲ್ವಾ, ಬಿಳಿ ಬಟ್ಟೆಗಳನ್ನ ಬೇರೆ ಬಣ್ಣದ ಬಟ್ಟೆಗಳಿಂದ ಬೇರ್ಪಡಿಸಿ ಅಂತೇಳಿ. ಸೊ ವೆರಿ ಸಿಂಪಲ್, ಸಪ್ರೇಟ್ ನೆನ್ಪಿಟ್ಕೊಳ್ಳಿ, ಸಪ್ರೇಟ್ ವೈಟ್ ಕ್ಲೋತ್ಸ್ ಫ್ರಮ್ ದ ಕಲರ್ಡ್ ಒನ್ಸ್. ಇದನ್ನ ಕ್ಲಾತ್ಸ್ ಅನ್ಬಾರ್ದು, ಕ್ಲೋತ್ಸ್ ಅನ್ಬೇಕು. ಕ್ಲಾತ್ಸ್ ಅಂದ್ರೆ ಮಾಮೂಲಿ ಬಟ್ಟೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ತೋರಿಸ್ತೀನಿ, ಇಲ್ಲಿ ಒಂದು ಸ್ಕ್ರೀನ್ ವರ್ಷವಂತ ಬಟ್ಟೆ ಇದೆ, ಸಾಫ್ಟ್ ಕ್ಲಾತ್ ಇದೆ ಇದು. ಸೊ ದಿಸ್ ಇಸ್ ಕ್ಲಾತ್, ಓಕೆನಾ. ಸೊ ಕ್ಲೋತ್ ಅಂದ್ರೆ ನಾವು ಹಾಕೊಳ್ಳುವಂತ ವೇರ್ ಮಾಡೋದಕ್ಕೆ, ಈಗ ಶರ್ಟ್ ಇದೆ ಅಲ್ಲ, ದಿಸ್ ಇಸ್ ಕ್ಲೋತ್. ನಾನು ಆಗ್ಲೇ ತೋರಿಸಿದ್ದು ಸಾಫ್ಟ್ ಕ್ಲಾತ್ ಇದೆಯಲ್ಲ, ಅದು ವಾಶ್ ಮಾಡುವಂಥದ್ದು, ಐ ಮೀನ್ ಒರೆಸುವಂಥದ್ದು. ಸೊ ದಟ್ ಇಸ್ ಕಾಲ್ಡ್ ಕ್ಲಾತ್. ಸೊ ಹಾಗಾಗಿ ದಿಸ್ ಇಸ್ ಕ್ಲೋತ್ಸ್. ಹ್ಯಾಂಗ್ ದ ವೆಟ್ ಕ್ಲೋತ್ಸ್ ಔಟ್ಸೈಡ್ ಇನ್ ದ ಸನ್ ಆರ್ ಸನ್ಲೈಟ್ ಟು ಡ್ರೈ. ಒದ್ದೆ ಬಟ್ಟೆಗಳನ್ನ ಒಣಗಲು ಬಿಸಿಲಿನಲ್ಲಿ ಹಾಕಿ. ಸೊ ಸೇಮ್ ಪ್ರೋಸೆಸ್ ತಾನೆ, ಮಷಿನ್ಗೋ ಅಥವಾ ಹ್ಯಾಂಡ್ ವಾಶ್ ನೀವು ಮಾಡಿದ್ಮೇಲೆ ಅದನ್ನ ಒಣಗಿಸ್ಬೇಕಲ್ವಾ, ಬಿಸಿಲಲ್ಲಿ ಒಣಗಿಸ್ಬೇಕು, ಸನ್ಲೈಟ್. ದೀಸ್ ಕ್ಲೋತ್ಸ್ ನೀಡ್ ಟು ಬಿ ಐರನ್ಡ್ ಅಂಡ್ ಫೋಲ್ಡೆಡ್. ಈ ಬಟ್ಟೆಗಳನ್ನ ಇಸ್ತ್ರಿ ಮಾಡಿ ಮಡಿಸಬೇಕು. ನೀಡ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಮಾಡಬೇಕು, ಹೋಗ್ಬೇಕು, ಅದಾಗಬೇಕು, ಇದಾಗಬೇಕು ಅಂತೀವಲ್ಲ, ಈ ತರದನ್ನ ಹೇಳುವಾಗೆಲ್ಲ ನಾವು ನೀಡನ್ನ ಯೂಸ್ ಮಾಡ್ತೀವಿ. ಸಮ್ಟೈಮ್ಸ್ ಅದನ್ನ ಆಕ್ಟಿವ್ ವಾಯ್ಸ್ ನಲ್ಲಿ ಯೂಸ್ ಮಾಡ್ತೀವಿ, ಸಮ್ಟೈಮ್ಸ್ ಪಾಸಿವ್ ವಾಯ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಈಗ ಸದ್ಯಕ್ಕೆ ನೀವುಗಳು ಆಕ್ಟಿವ್ ವಾಯ್ಸ್ ಪಾಸಿವ್ ವಾಯ್ಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಸುಮ್ಮನೆ ಆ ತರದೊಂದು ಟರ್ಮ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಐ ನೀಡ್ ಟು ಐರನ್ ಅಂಡ್ ಫೋಲ್ಡ್ ದ ಕ್ಲಾತ್ಸ್ ಅಂತ ಹೇಳಿದ್ರೆ, ಸಾರಿ, ಅದನ್ನೇನಾಗತ್ತೆ, ಆಕ್ಟಿವ್ ಆಗುತ್ತೆ, ಅಂದ್ರೆ ನಾನು ಮಾಡಬೇಕು ಅನ್ನೋ ತರ ಆಗುತ್ತೆ. ದೀಸ್ ಕ್ಲೋತ್ಸ್ ನೀಡ್ ಟು ಬಿ ಐರನ್ಡ್ ಅಂಡ್ ಫೋಲ್ಡೆಡ್ ಅಂತ ಹೇಳಿದ್ರೆ ಅದು ಪಾಸಿವ್ ವಾಯ್ಸ್, ಅಂದ್ರೆ ಬಟ್ಟೆ ಮಾಡಬೇಕಾಗಿದೆ, ಅಂದ್ರೆ ಬಟ್ಟೆಗಳನ್ನ ಮಡಿಸಬೇಕಾಗಿದೆ ಅಂತ ಹೇಳುವಾಗ. ಬಟ್ಟೆಗಳನ್ನ ನಾವು ಹೈಲೈಟ್ ಮಾಡಿ ಮಾತಾಡಬೇಕಾದ್ರೆ ಈ ತರ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ನಾನ್ ಮಾಡಬೇಕು ಅಂತ ನನ್ನನ್ನು ಹೈಲೈಟ್ ಮಾಡಿ ಯೂಸ್ ಮಾಡುವಾಗ ಇನ್ನೊಂಥರ ಯೂಸ್ ಮಾಡ್ತೀವಿ. ಸೊ ದಟ್ ಇಸ್ ದ ಡಿಫರೆನ್ಸ್. ಓಕೆ, ಆಯ್ತು. ಗ್ರಾಮರ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ಜಸ್ಟ್ ಇದನ್ನು ಫಾಲೋ ಮಾಡ್ಕೊಳ್ಳಿ. ದ ವಾಷಿಂಗ್ ಮಷಿನ್ ಇಸ್ ಮೇಕಿಂಗ್ ಅ ಸ್ಟ್ರೇಂಜ್ ನಾಯ್ಸ್. ವಾಷಿಂಗ್ ಮಷಿನ್ ತುಂಬಾ ವಿಚಿತ್ರವಾಗಿರೋ ಶಬ್ದವನ್ನ ಮಾಡ್ತಾ ಇದೆ ಅಂತೇಳಿ. ಸ್ಟ್ರೇಂಜ್ ಅಂದ್ರೆ ಇಷ್ಟೇ, ನಮಗೆ ಫೆಮಿಲಿಯರ್ ಆಗದೆ ಇರೋದು ಅಂತ ಹೇಳಿ. ಈಗ ಯಾರೋ ಸ್ಟ್ರೇಂಜರ್ ಅಂತೀವಿ ನೋಡಿ, ಅಪರಿಚಿತರನ್ನ, ಅಂದ್ರೆ ನಮಗೆ ಗೊತ್ತೇ ಇರಲ್ಲ ಅವರು ಅಂತ ಹೇಳಿ. ಈಗ ನಾವು ಮಷಿನ್ ರನ್ ಆಗ್ತಾ ಇದೆ, ಬಟ್ಟೆ ವಾಶ್ ಮಾಡುವಾಗ ಒಂದು ಸೌಂಡ್ ಮಾಡ್ತಾ ಇದೆ ಅಂತಂದ್ರೆ, ಬಟ್ಟೆ ಹಾಕುವಾಗ, ಅದು ವಾಶ್ ಮಾಡುವಾಗ, ಪ್ರೊಸೆಸ್ ಆಗುವಾಗ ಯಾವ ಸೌಂಡ್ ಮಾಡುತ್ತಲ್ಲ ಅದನ್ನೇ ಮಾಡ್ತಿದೆ ಅಂತಂದ್ರೆ ದಟ್ ಇಸ್ ಕ್ವೈಟ್ ನ್ಯಾಚುರಲ್, ಕಾಮನ್ ಆಗಿ ಆಗುವಂಥದ್ದು. ಅದು ಬಿಟ್ಟು ವಿಚಿತ್ರವಾಗಿ ಇನ್ನೇನೋ ಸೌಂಡ್ ಮಾಡ್ತಾ ಇದೆ, ನಮಗೆ ಗೊತ್ತಿಲ್ಲದೆ ಇರುವಂತ ಅಥವಾ ಇದುವರೆಗೂ ಕೇಳದೆ ಇರುವಂತ ಸೌಂಡ್ ಮಾಡ್ತಿದೆ ಅಂತಂದ್ರೆ
ದಟ್ ಇಸ್ ಕಾಲ್ಡ್ ಸ್ಟ್ರೇಂಜ್. ಸೊ ವಿಚಿತ್ರವಾಗಿ ಶಬ್ದ ಮಾಡ್ತಾ ಇದೆ ಅಂದ್ರೆ ನಾವೇನ್ ಮಾಡಬೇಕು, ಚೆಕ್ ಮಾಡಬೇಕಾಗತ್ತೆ ಎಲ್ಲಿ ಏನು ಫಾಲ್ಟ್ ಆಗಿದೆ ಅಥವಾ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಬ್ರಿಂಗ್ ದ ಕ್ಲೋತ್ಸ್ ಇನ್ಸೈಡ್ ಬಿಫೋರ್ ಇಟ್ ಸ್ಟಾರ್ಟ್ಸ್ ರೈನಿಂಗ್. ಮಳೆ ಬರೋ ಮುನ್ನ ಬಟ್ಟೆಗಳನ್ನ ಒಳಗೆ ತೆಗೆದುಕೊಂಡು ಬನ್ನಿ. ರೈನ್ ಕಮ್ಸ್ ಅಂತ ಹೇಳೋಂಗಿಲ್ಲ. ಸೊ ಬಿಫೋರ್ ಇಟ್ ಸ್ಟಾರ್ಟ್ಸ್ ರೈನಿಂಗ್ ಅಂತ ಹೇಳಿ, ಮಳೆ ಬರೋಕ್ಕಿಂತ ಮುಂಚೆ ಒಣಗಾಕಿರೋ ಬಟ್ಟೆಗಳನ್ನ ಮನೆಗೆ ತಗೊಂಡು ಬನ್ನಿ. ನೋಡಿ, ಈ 5 ಸೆಂಟೆನ್ಸ್ ಅನ್ನ ಕಲ್ತ್ರೆ ನೀವು ಬಟ್ಟೆ ವಾಶ್ ಮಾಡಿದ್ರಿ, ಬಟ್ಟೆ ಒಣಗಾಕಿದ್ರಿ, ಬಟ್ಟೆ ಐರನ್ ಮತ್ತೆ ಫೋಲ್ಡ್ ಮಾಡಿದ್ರಿ, ಅಂಡ್ ವಾಪಸ್ ಒಣಗಿರೋ ಬಟ್ಟೆಗಳನ್ನ ಮನೆಗೆ ತಗೊಂಡು ಬಂದ್ರಿ. ಎಲ್ಲದಕ್ಕೂ ಯೂಸ್ ಮಾಡ್ಬೋದಾಗತ್ತೆ. ಈ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಸಿಚುವೇಶನ್ ತಕ್ಕಂಗೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನೀವು ಮಾಡ್ಕೋಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಒನ್ಗೆ ಬಂದ್ರೆ ಗ್ರಾಸರಿ ಮತ್ತೆ ಶಾಪಿಂಗ್ ಸಂಬಂಧಪಟ್ಟಿದ್ದು. ಮೇಕ್ ಅ ಗ್ರಾಸರಿ ಲಿಸ್ಟ್ ಬಿಫೋರ್ ವಿ ಗೋ ಟು ದ ಸೂಪರ್ ಮಾರ್ಕೆಟ್. ನಾವು ಸೂಪರ್ ಮಾರ್ಕೆಟ್ಗೆ ಹೋಗೋ ಮುನ್ನ ದಿನಸಿ ಸಾಮಗ್ರಿಗಳ ಪಟ್ಟಿಯನ್ನ ಮಾಡಿ. ಸೊ ಗ್ರಾಸರಿ ಐಟಮ್ಸ್ ಅಂದ್ರೆ ದಿನಸಿ ಸಾಮಗ್ರಿಗಳು ಅಂತ ಹೇಳಿ. ಸೊ ಮೇಕ್ ಅ ಗ್ರಾಸರಿ ಲಿಸ್ಟ್ ಅಂದ್ರೆ ಪಟ್ಟಿ ಮಾಡ್ಕೊಳ್ಳುವಂಥದ್ದು. ಸೊ ಯಾವ್ಯಾವ ಐಟಮ್ಸ್ಗಳು ಬೇಕಾಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಮೆಟ್ರೋ ಅಥವಾ ಡಿ ಮಾರ್ಟ್ ಅಥವಾ ನಿಮ್ದು ಚಿಕ್ಕ ಊರಿದೆ ಅಂತಂದ್ರೆ ಅಲ್ಲಿ ಸೂಪರ್ ಮಾರ್ಕೆಟ್ಸ್ ತರ ಎಲ್ಲ ಇರುತ್ತೆ. ಸೊ ಅಂದ್ರೆ ನಾವೇ ಹೋಗಿ ನಮ್ಗೆ ಏನ್ ಬೇಕಾದಂತ ತೆಗೆದ್ಬಿಟ್ಟು ಕಾರ್ಟ್ಗೆ ಹಾಕೊಳ್ಳೋದು, ಲಾಸ್ಟ್ ಒಟ್ಟಿಗೆ ಬಿಲ್ ಹಾಕಿಸ್ಕೊಂಡು ಬರೋದು, ಈ ತರದ್ದು ಇರುತ್ತೆ. ಅಥವಾ ಮಾಮೂಲಿ ಪ್ರಾವಿಷನ್ ಸ್ಟೋರ್ಗೆ ಹೋಗ್ತೀವಿ ನಾವು ಅಂದ್ರೆ ಅಂತಾರೆ ಲಿಸ್ಟ್ ಮಾಡ್ಕೊಂಡು ಹೋದ್ರೆ ಈಸಿ ಆಗುತ್ತೆ. ಬಿಕಾಸ್ ನಾವು ಲಿಸ್ಟ್ ಕೊಟ್ಟರೆ ಅವರಿಗೆ ಟಕ್ 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 ಅಂತ ಏನ್ ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡಿ ನಮಗೆ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಮಾತಾಡ್ಕೊಳ್ಳುವಾಗ ನಮ್ಮಲ್ಲಿ ಸಕ್ಕರೆ ಮತ್ತೆ ಅಡಿಗೆ ಎಣ್ಣೆ ಖಾಲಿ ಆಗುತ್ತಾ ಬಂದಿದೆ. ವಿ ಆರ್ ರನ್ನಿಂಗ್ ಔಟ್ ಆಫ್ ಶುಗರ್ ಅಂಡ್ ಕುಕಿಂಗ್ ಆಯಿಲ್. ಈ ರನ್ನಿಂಗ್ ಔಟ್ ನೆನ್ಪಿಟ್ಕೊಳ್ಳಿ. ರನ್ನಿಂಗ್ ಔಟ್ ಅಂದ್ರೆ ಶಾರ್ಟೇಜ್ ಆಗ್ತಿದೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇವಾಗ ಟೈಮ್ ತೋರಿಸ್ಬಿಟ್ಟು ನಾನು ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್ ಅಂತ ಹೇಳಿದ್ರೆ ಟೈಮ್ ಆಗ್ತಾ ಇದೆ. ಒಂದು ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಏನೋ ಒಂದು 10 ನಿಮಿಷ ಟೈಮ್ ಕೊಟ್ಟಿರ್ತಾರೆ ಏನೋ ಮಾಡಬೇಕು ಅಂತ ಹೇಳಿ. 9 ನಿಮಿಷ ಆಗೋಗಿದ್ದೇನೆ, 1 ನಿಮಿಷ ಮಾತ್ರ ಇದೆ, ಅರ್ಜೆಂಟ್ ಹರಿಯಪ್ಪ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್ ಅಂತ ಹೇಳ್ತೀವಲ್ಲ. ಸೊ ಹಂಗೆ ಶಾರ್ಟೇಜ್ ಆಗುವಂಥದ್ದು ಅಥವಾ ಇನ್ನೇನು ಮುಗಿತಾ ಬಂದಿದೆ ಅನ್ನೋ ಅರ್ಥದಲ್ಲಿ ಯೂಸ್ ಮಾಡ್ತೀವಿ ನಾವು. ಸೊ ವಿ ಆರ್ ರನ್ನಿಂಗ್ ಔಟ್ ಆಫ್ ಶುಗರ್ ಅಂಡ್ ಕುಕಿಂಗ್ ಆಯಿಲ್ ಅಂದ್ರೆ ಅಡಿಗೆ ಮಾಡೋ ಎಣ್ಣೆ ಮತ್ತೆ ಸಕ್ಕರೆ ಮುಗಿತಾ ಬಂದಿದೆ ಅಥವಾ ಖಾಲಿ ಆಗುತ್ತಾ ಬಂದಿದೆ. ಇಲ್ಲಿ ನೋಡಿ, ಶುಗರ್ ಮತ್ತೆ ಕುಕಿಂಗ್ ಆಯಿಲ್ ಅನ್ನು ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಆ ಜಾಗದಲ್ಲಿ ನೀವು ಯಾವ ಐಟಮ್ ಖಾಲಿ ಆಗಿದೆ ಅಂತ ಯಾವ್ದ್ರ ಬಗ್ಗೆ ಮಾತಾಡ್ತಿರಲ್ವಾ ಅದನ್ನ ಇಲ್ಲಿ ಹಾಕೊಂಡು ರಿಪ್ಲೇಸ್ ಮಾಡ್ಕೊಳ್ಬಹುದು. ಸೊ ಸಿಂಪಲ್. ಮತ್ತೆ ಅದನ್ನೇ ಮಾಡ್ಬೇಕಾಗಿರೋದು ನೀವು. ಗೆಟ್ ಸಮ್ ಫ್ರೆಶ್, ಇನ್ನೊಂದು ಬಿಟ್ಟೆ. ಈಸ್ ದಿಸ್ ಮಿಲ್ಕ್ ಪ್ಯಾಕೆಟ್ ಫ್ರೆಶ್? ಚೆಕ್ ದ ಡೇಟ್. ಈ ಹಾಲು ಪ್ಯಾಕೆಟ್ ತಾಜಾವಾಗಿದೆಯೇ? ದಿನಾಂಕವನ್ನ ಪರಿಶೀಲಿಸಿ. ಹೆಂಗ್ ಚೆಕ್ ಮಾಡೋದು? ಡೇಟ್ ನಲ್ಲಿ ಅದನ್ನ ಪ್ಯಾಕ್ ಮೇಲೆ ಡೇಟ್ ಇರುತ್ತಲ್ವಾ, ಸೊ ನೋಡಿದ್ರೆ ಗೊತ್ತಾಗುತ್ತೆ. ಆ ಡೇಟ್ ಒಳಗಡೆ ಇದೆ ಅಂತಂದ್ರೆ ಇಟ್ ಇಸ್ ಫ್ರೆಶ್, ಆಗೋಗಿದೆ ಅಂತಂದ್ರೆ ಹಾಳಾಗಿದೆ ಅಂತ ಹೇಳಿ. ಸೊ ಕ್ವಶನ್ ಕೇಳೋದು, ಈಸ್ ದಿಸ್ ಮಿಲ್ಕ್ ಪ್ಯಾಕೆಟ್ ಫ್ರೆಶ್? ಇದನ್ನೇ ದಿಸ್ ಮಿಲ್ಕ್ ಪ್ಯಾಕೆಟ್ ಈಸ್ ಫ್ರೆಶ್ ಅಂತ ಹೇಳಿದ್ರೆ ನಾವು ಹೇಳ್ತಾ ಇದೀವಿ ಅಂತ ಆಗುತ್ತೆ. ಫ್ರೆಶ್ ಆಗಿದೆ ಅಂತ ಹೇಳ್ತಾ ಇದೀವಿ ಅಂತ ಹೇಳಿ. ಈಸ್ ಅನ್ನು ಫಸ್ಟ್ ಹಾಕೊಂಡು ಹೇಳ್ತೀವಿ ಅಂತಂದ್ರೆ ಇದು ಕ್ವಶನ್ ಆಗುತ್ತೆ. ನಿಮ್ಗೆ ಈ ತರ ಸಣ್ಣ ಪುಟ್ಟದ್ದು ಗ್ರಾಮರ್ದು ಒಂಚೂರು ಐಡಿಯಾ ಇರಲಿ ಬರಲಿ ಅಂತಂದ್ರೆ ನಾನು ಟೈಪ್ಸ್ ಆಫ್ ಸೆಂಟೆನ್ಸ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಆ ಗ್ರಾಮರ್ ಪ್ಲೇ ಲಿಸ್ಟ್ ಹೋದ್ರೆ ನಿಮಗೆ ಸಿಗುತ್ತೆ. ಅಲ್ಲಿ ಒಂದ್ಸಲಿ ಕಣ್ಣಾಡಿಸ್ಕೊಳ್ಳಿದ್ದೇನೆ ಕ್ವಶನ್ಸ್ಗಳು ಹೆಂಗ್ ಕೇಳ್ತೀವಿ ಮತ್ತೆ ಹೆಂಗ್ ಪ್ಯಾಟರ್ನ್ ಹೆಂಗ್ ಬರುತ್ತೆ ಏನು ಅಂತ ಹೇಳಿ. ನೆಕ್ಸ್ಟ್, ಗೆಟ್ ಸಮ್ ಫ್ರೆಶ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಫ್ರಮ್ ದ ಮಾರ್ಕೆಟ್. ಮಾರುಕಟ್ಟೆಯಿಂದ ಕೆಲವು ತಾಜಾ ಹಸಿರು ಸೊಪ್ಪನ್ನು ತನ್ನಿ. ಗೆಟ್ ಸಮ್ ಫ್ರೆಶ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಫ್ರಮ್ ದ ಮಾರ್ಕೆಟ್. ದೆನ್ ಇಲ್ಲಿ ಅಷ್ಟೇ, ಇಲ್ಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇದೆ. ನೀವು ಪ್ರಿಫರಬಲಿ ಏನಾದ್ರು ಹೇಳ್ತೀರಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಟೊಮ್ಯಾಟೊ, ಆನಿಯನ್, ಬೀನ್ಸ್ ಅಥವಾ ಕೊರಿಯಂಡರ್ ಲೀವ್ಸ್, ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಅಂತ ಹೇಳ್ತಾ ಇದ್ದೀರಿ ಅಂತಂದ್ರೆ ಅದನ್ನ ಮೆನ್ಷನ್ ಮಾಡ್ಬಿಟ್ಟು ಸೊ ಗೆಟ್ ಸಮ್ ಸೋ ಅಂಡ್ ಸೋ ಫ್ರಮ್ ದ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಇಂದ ಬರುವಾಗ ಅದನ್ನ ತಗೊಂಡ್ ಬನ್ನಿ ಅಂತ ಹೇಳಿ. ಅಂದ್ರೆ ನೀವು ಯಾವ ಐಟಮ್ ಅನ್ನ ಮೆನ್ಷನ್ ಮಾಡ್ತೀರೋ ಆ ಐಟಮ್ ಅನ್ನ ಹಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್, ಕೀಪ್ ದ ಚೇಂಜ್ ಆಫ್ಟರ್ ಪೇಯಿಂಗ್ ದ ವೆಜಿಟೇಬಲ್ ವೆಂಡರ್. ವೆಂಡರ್ ಅಂದ್ರೆ ಇಲ್ಲಿ ಮಾರೋ ಅಂತವನು. ತರಕಾರಿ ಮಾರುವವನಿಗೆ ದುಡ್ಡು ಕೊಟ್ಟ ನಂತರ ಉಳಿದ ಚಿಲ್ಲರೆಯನ್ನು ಇಟ್ಟುಕೋ. ಕೀಪ್ ದ ಚೇಂಜ್ ಅಂದ್ರೆ ಚಿಲ್ಲರೆ ಇಟ್ಕೋ. ಆಫ್ಟರ್ ಪೇಯಿಂಗ್ ಕೊಟ್ಟ ಮೇಲೆ ಯಾರಿಗೆ? ದ ವೆಜಿಟೇಬಲ್ ವೆಂಡರ್. ತರಕಾರಿ ಮಾರುವವನಿಗೆ ನೀವು ದುಡ್ಡನ್ನು ಕೊಟ್ಟಾದ್ಮೇಲೆ ಮಿಕ್ಕಿದ್ದು ಚೇಂಜ್ ಇರುತ್ತಲ್ಲ, ಆ ಚೇಂಜ್ ನೀವು ಇಟ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಈ ತರ ಸೆಂಟೆನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಅಂಡ್ ಈ ಸೆಕ್ಷನ್ಗೆ ಲಾಸ್ಟಿಗೆ ಬಂದ್ರೆ ಮ್ಯಾನೇಜಿಂಗ್ ಕಿಡ್ಸ್ ಅಂಡ್ ಸ್ಕೂಲ್ ಅಂದ್ರೆ ಮಕ್ಳನ್ನ ಸ್ಕೂಲ್ ಕಳಿಸೋ ಮುಂಚೆ ನಾವು ಯೂಸ್ ಮಾಡುವಂತ ಒಂದಷ್ಟು ಸೆಂಟೆನ್ಸ್ಗಳು. ವೇಕಪ್ ಅರ್ಲಿ ಆರ್ ಯು ವಿಲ್ ಮಿಸ್ ದ ಸ್ಕೂಲ್ ಬಸ್. ಮಕ್ಳುಗಳನ್ನ ಬೆಳಗ್ಗೆ ಎಬ್ಸೋದೇ ಒಂದು ದೊಡ್ಡ ತಲೆ ನಾವು ಸುಮಾರು ಜನ ಪೇರೆಂಟ್ಸ್ಗಳಿಗೆ, ಎಸ್ಪೆಷಲಿ ಪ್ರಿ ಕೆಜಿ, UKG, LKG, ಪ್ರೈಮರಿ ಸ್ಕೂಲ್ ಮಕ್ಳುಗಳಿದಾವೆ ಅಂತಂದ್ರೆ, ಈವನ್ PUC ಡಿಗ್ರಿ ಓದೋ ಮಕ್ಳುಗಳು ಕೂಡ ಹಂಗೆ ಇರ್ತಾವೆ ಒಂದೊಂದ್ಸಲಿ ಹೊಡೆದೇ ಬಿಸ್ಬೇಕು ಅವ್ರಿಗೆ. ವೇಕಪ್ ಅರ್ಲಿ ಆರ್ ಯು ವಿಲ್ ಮಿಸ್ ದ ಸ್ಕೂಲ್ ಬಸ್. ಸೊ ಬೇಗ ಎದ್ದೋಳ್ಬೇಕು ನೀನು. ಎದ್ದೋಳಿಲ್ಲ ಅಂತಂದ್ರೆ ಏನಾಗುತ್ತೆ? ಸ್ಕೂಲ್ ಬಸ್ ಮಿಸ್ ಆಗ್ಬಿಡುತ್ತೆ ಅಂತ. ಹ್ಯಾವ್ ಯು ಪ್ಯಾಕ್ ಯುವರ್ ಸ್ಕೂಲ್ ಬ್ಯಾಗ್ ಅಂಡ್ ವಾಟರ್ ಬಾಟಲ್? ಕ್ವಶನ್ ಕೇಳ್ತಾ ಇರೋಂಥದ್ದು. ನಿನ್ನ ಬ್ಯಾಗ್ ಅನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಯಾ? ಬೇಕಾಗಿರುವಂಥ ನೋಟ್ಬುಕ್ ಅಥವಾ ಟೆಕ್ಸ್ಟ್ ಬುಕ್ಸ್ಗಳು ಏನೇನು ಬೇಕು ಬ್ಯಾಗ್ ಸ್ಟೇಷನರೀಸ್ಗಳು ಅದನ್ನೆಲ್ಲ ಇಟ್ಕೊಂಡಿದ್ಯಾ? ಅದ್ರ ಜೊತೆಗೆ ವಾಟರ್ ಬಾಟಲ್ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ಯಾ, ಪ್ಯಾಕ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತೀವಲ್ಲ. ಸೊ ಅವಾಗ ಈ ಥರತನ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್, ಫಿನಿಶ್ ಯುವರ್ ಹೋಮ್ ವರ್ಕ್ ಬಿಫೋರ್ ವಾಚಿಂಗ್ ಟೆಲಿವಿಷನ್. ಟಿವಿ ನೋಡೋ ಮುನ್ನ ನೀನು ಏನು ಮಾಡಬೇಕು? ಇನ್ನು ಹೋಮ್ ವರ್ಕ್ ಅನ್ನು ಮುಗಿಸ್ಬೇಕು. ಫಸ್ಟ್ ಹೋಮ್ ವರ್ಕ್ ಅನ್ನು ಮುಗಿಸು, ಅದಾದ್ಮೇಲೆ ಟಿವಿ ನೋಡು. ಅಥವಾ ಟಿವಿ ನೋಡೋಕ್ಕಿಂತ ಮುಂಚೆ ಹೋಮ್ ವರ್ಕ್ ಅನ್ನು ಮುಗಿಸ್ಬಿಡು ಅಂತ ಹೇಳ್ತೀವಲ್ಲ. ಸೊ ದಟ್ ಫಿನಿಶ್ ಯುವರ್ ಹೋಮ್ ವರ್ಕ್ ಬಿಫೋರ್ ವಾಚಿಂಗ್ ಟೆಲಿವಿಷನ್ ಮೀನ್ಸ್ ಟಿವಿ. ಸಿಟ್ ಪ್ರಾಪರ್ಲಿ ಅಂಡ್ ಈಟ್ ಯುವರ್ ಬ್ರೇಕ್ಫಾಸ್ಟ್ ವಿತೌಟ್ ಸ್ಪಿಲ್ಲಿಂಗ್. ಸರಿಯಾಗಿ ಕುತ್ಕೊಂಡು ಚೆಲ್ಲದೇ ಇರೋ ಥರ ತಿಂಡಿ ತಿನ್ನು ಅಂತ ಹೇಳ್ಬೇಕಲ್ವಾ. ಸಿಟ್ ಪ್ರಾಪರ್ಲಿ, ಸರಿಯಾಗಿ ಕುತ್ಕೋ. ಈಟ್ ಯುವರ್ ಬ್ರೇಕ್ಫಾಸ್ಟ್ ವಿತೌಟ್ ಸ್ಪಿಲ್ಲಿಂಗ್, ಚೆಲ್ಲದಲೇನೆ ತಿಂಡಿಯನ್ನ ತಿನ್ನು ಅಂತೇಳಿ. ಸ್ಪಿಲ್ಲಿಂಗ್ ಅಂದ್ರೆ ಚೆಲ್ಲೋ ಅಂಥದ್ದು.
ಓಕೆನಾ. ಸೊ ಚೆಲ್ಲಬಾರ್ದು, ನೀಟಾಗಿ ತಿನ್ನಬೇಕು ಅಂತ ಹೇಳುವಾಗ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಲ್ಲ ಮಕ್ಕಳಿಗೆ, ಸೊ ಅವಾಗ ಯೂಸ್ ಮಾಡುವಂಥ ಸೆಂಟೆನ್ಸ್. ನೆಕ್ಸ್ಟ್, ಗೋ ಅಂಡ್ ವಾಶ್ ಯುವರ್ ಹ್ಯಾಂಡ್ಸ್ ಅಂಡ್ ಫೀಟ್ ವಿತ್ ಸೋಪ್. ಸೊ ನೀವು ಕೈ ಮತ್ತು ಕಾಲುಗಳನ್ನ ಸೋಪ್ ಹಾಕೊಂಡು ತೊಳ್ಕೊ ಅಂತ ಹೇಳ್ತೀವಲ್ಲ, ಸೊ ಅವಾಗ ಹೇಳುವಂಥದ್ದು ಈ ಸೆಂಟೆನ್ಸನ್ನು ಹೇಳ್ತೀವಿ. ಸೊ ಬೇಸಿಕ್ ಆಗಿ ಮಕ್ಕಳ ಜೊತೆಗೆ ಯೂಸ್ ಮಾಡುವಂಥ ಸೆಂಟೆನ್ಸ್ಗಳು. ಆ್ಯಂಡ್ ಎಕ್ಸ್ಕ್ಲೂಸಿವ್ ಆಗಿ ನಾನು ಮಕ್ಕಳ ಜೊತೆಗೆ ಯೂಸ್ ಮಾಡೋದು ಅಂತಲೇ ಒಂದು ವಿಡಿಯೋನ ಮಾಡಿದ್ದೀನಿ. ಅರೌಂಡ್ ಒಂದು 50 ಸೆಂಟೆನ್ಸ್ಗಳನ್ನ ಕವರ್ ಮಾಡಿಕೊಂಡು, ಏನು ಚಾನಲ್ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ಅದನ್ನು ನೋಡಿಕೊಂಡು ನಿಮಗೆ ಡೀಟೇಲ್ಡ್ ಕವರ್ ಮಾಡಿದ್ದೀನಿ. ಇಲ್ಲಿ ಬೇಸಿಕ್ ಸೆಂಟೆನ್ಸ್ಗಳನ್ನ ಮಾತ್ರ ಹಾಕಿರುವಂಥದ್ದು. ಸೊ ಇದಿಷ್ಟು ಪಾರ್ಟ್ 1 ಇದೆ. ಆ್ಯಂಡ್ ಎಗೈನ್ ಪಾರ್ಟ್ 2ಗೆ ಬಂದರೆ ನಾನು ಇದರಲ್ಲಿ ಇನ್ನೂ ಈ 5 ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ನೀವು ಪಾರ್ಟ್ 2ನಲ್ಲಿ ಅದನ್ನು ಕೂಡ ಕವರ್ ಮಾಡಿದ್ರಿ, ನೋಡಿದ್ರಿ ಅಂತಂದ್ರೆ ಕಂಪ್ಲೀಟ್ ದಿವಸದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಬೇಕಾಗಿರುವಂಥ ಎಲ್ಲ ಸೆಂಟೆನ್ಸ್ಗಳು ಫೆಮಿಲಿಯರ್ ಆಗುತ್ತೆ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ ಯು.